ದಯವಿಟ್ಟು ಯಾರು ನದಿಗೆ ಬಟ್ಟೆಗಳನ್ನ ಬಿಡಬಾರ್ದು. ನೀವು ನದಿಯಲ್ಲಿ ಸ್ನಾನ ಮಾಡಿದ ನಂತರ ನೀವು ಹಾಕಿರ್ತಕ್ಕಂಥ ಬಟ್ಟೆಗಳನ್ನ ನದಿಗೆ ಎಸೆಲಾರದೆ ಇಲ್ಲಿ ನಿಗದಿತ ಸ್ಥಳವನ್ನ ನಾವು ಗುರುತಿಸಿದೀವಿ, ಅಲ್ಲೇ ಅವುಗಳನ್ನ ಹಾಕಿ. ಸ್ನಾನ ಮಾಡಿದ್ಮೇಲೆ ನೀವೇನು ಬಿಟ್ಟಿರ್ತಿಲ್ಲ ಬಟ್ಟೆಗಳನ್ನ, ಆ ಬಟ್ಟೆಗಳನ್ನ ನಾವು ಒಂದು ತೊಟ್ಟಿ ಇಟ್ಟಿದೀವಿ ದಂಡೆಯಲ್ಲಿ, ಆ ತೊಟ್ಟೆ ಒಳಗಡೆ ಹಾಕ್ರಿ. ಮಾಲೆಗಳನ್ನು ಸಹ ನದಿಯಲ್ಲಿ ಬಿಡ್ಬೇಡ್ರಿ. ಮಾಲೆಗಳನ್ನ ಮನೆಗೆ ತಗೊಂಡು ಹೋಗ್ರಿ, ಪೂಜೆ ಮಾಡ್ರಿ. ಅದರಿಂದ ನೀವೇನು ಈ 8 ದಿನ 9 ದಿನ 5 ದಿನ ಒಂದು ವ್ರತವನ್ನು ಆಚರಣೆ ಮಾಡಿದಿರ, ಅದರಿಂದ ಒಂದು ಬಂದಿರೋ ಪುಣ್ಯ ಹಂಗೆ ಉಳ್ಕೊಂಡಿರುತ್ತೆ, ಮುಂದುವರಿಸಿಕೊಂಡು ಬರುತ್ತೆ ಮನೆಯಲ್ಲಿ ಪೂಜೆ ಮಾಡಿದ್ರೆ. ನಮ್ಮೆಲ್ಲರ ಜೀವನಾಡಿ ಆಗಿ ಶುದ್ಧವಾಗಿರಬೇಕು, ಪವಿತ್ರವಾಗಿರಬೇಕು. ಹಿಮಾಲಯಗಳು, ತುಂಗಭದ್ರಾ ನದಿ, ಕಿಷ್ಕಿಂಧೆಯ ಸಂಸ್ಕೃತಿ ಇವೆಲ್ಲವೂ ನಮ್ಮ ಸಂರಕ್ಷಣೆಗೆ ಕಾಯುತ್ತಿವೆ. ಸ್ನಾನ ಮಾಡಕತ್ತೀರಿ, ಯಾರೋ ಶಾಂಪು ಸೋಪುಗಳನ್ನ ಬಳಸಬಾರ್ದು. ನೀವು ಶಾಂಪು ಸೋಪುಗಳನ್ನ ಮನೆಯಲ್ಲಿ ಬಳಸ್ರಿ, ಆದ್ರೆ ಪವಿತ್ರ ಸ್ಥಳಕ್ಕೆ ಬಂದಿದ್ದೀರಿ, ದಯವಿಟ್ಟು ಆ ಕೆಲಸನ ಮಾಡಬೇಡ್ರಿ.